ನಾವು ಈಗ ಹೋಗ್ತಾ ಇರೋದು ಮುಳ್ಳಯ್ಯನಗಿರಿ ಬೆಟ್ಟ. ಕ್ರೇಜ್ ಇದೆ ರೋಡಿದು ಓಡ್ಸೋಕ್ಕೆ. ಪರ್ಫೆಕ್ಟ್ ಟೈಮಿಂಗ್, ಪರ್ಫೆಕ್ಟ್ ವೆದರ್. ಲೊಕೇಶನ್ ಏನೋ ಬೇರೆ ಆಗೈತೋ ಇದು. ಕ್ರೇಜಿ ಇದೆಯಲ್ಲ, ಐ ಲವ್ ಇಟ್. ಏನೂ ಕಾಣ್ತಿಲ್ಲ. ಹೋಟೆಲಿಗೆ ಬಂದು ಲಗೇಜ್ ಇಟ್ಟಾಯಿತು. ಫ್ರೆಶ್ ಅಪ್ ಆಗಿ ನಾವು ಈಗ ಹೋಗ್ತಾ ಇರೋದು ಮುಳ್ಳಯ್ಯನಗಿರಿ ಬೆಟ್ಟ. ಇಲ್ಲಿಂದ ನಾನಿರೋ ಹೋಟ್ಲಿಂದ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ 40 ಮಿನಿಟ್ಸ್ ಇದೆ. ಹೋಗೋಣ, ದಾರಿಯಲ್ಲಿ ಸಿಗ್ತೀನಿ. ಬೆಂಗಳೂರಲ್ಲಿದ್ದು ಈ ಥರ ಜಾಗಕ್ಕೆ ಬಂದರೆ ಏನೋ ಡಿಫ್ರೆಂಟ್ ಫೀಲಿಂಗ್. ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಗೊತ್ತಿಲ್ಲ, ನಾನು ಟ್ರಾಫಿಕ್ ಇರುತ್ತೆ ಅಂದ್ಕೊಂಡೆ, ಬಟ್ ಯಾರೂ ಕಾಣ್ತಾ ಇಲ್ಲ. ಮೇ ಬಿ ಅಲ್ಲಿ ಸಿಗ್ಬೋದೇನೋ. ವೀಕೆಂಡೆಲ್ಲ ತುಂಬ ಜನ ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಂಥ ಜಾಗದಲ್ಲಿ ಬೈಕ್ ಓಡಿಸೋ ಮಜಾ ಬೇರೆ. ಬೈಕ್ ರೈಡ್ ಮಾಡೋರಿಗೆ ಗೊತ್ತಾಗುತ್ತೆ. ಬಟ್ ಹುಷಾರಾಗಿರಬೇಕು, ಸ್ವಲ್ಪ ಘಾಟ್ ಸೆಕ್ಷನ್ ಇದು. ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಜಾಗ ಇದ್ದಾವೆ ಈ ಥರ. ಬಟ್ ಅದು ಬಿಟ್ಟು ನಾವು ಆಲ್ಮೋಸ್ಟ್ ಬೇರೆ ಸ್ಟೇಟಿಗೆ ಹೋಗ್ತಾ ಇರ್ತೀವಿ, ಇಲ್ಲ ಬೇರೆ ದೇಶಕ್ಕೆ ಹೋಗ್ತಾ ಇರ್ತೀವಿ. ನಾನು ಕೂರ್ಗ್ ಕಡೆ ಹೋಗಿದ್ನಲ್ಲ, ಕೂರ್ಗ್ ಕಡೆನೂ ಆಲ್ಮೋಸ್ಟ್ ಲೈಕ್ ಸೇಮೇ ಹೆಂಗೆ ಇತ್ತು. ಬಟ್ ನಾನು ಹೋಗಿದ್ದ ಟೈಮಲ್ಲಿ ಮಳೆ ಇತ್ತು. ಬಟ್ ಇಲ್ಲಿ ಮಳೆ ಆಗಿಲ್ಲ ಅನಿಸುತ್ತೆ ರೀಸೆಂಟಾಗಿ. ಇದು ಚೆನ್ನಾಗಿದೆ ಫುಲ್ಲು. ಆ ಪೀಕಲ್ಲಿ ಹೋದರೆ ಹೆಂಗಿರುತ್ತಲ್ಲ, ಅದು ಯಾವ ಬೆಟ್ಟ ಅಂತ ಗೊತ್ತಿಲ್ಲ. ಇಲ್ಲಿ ಒಳಗೋಗ್ಬೇಕಂದ್ರೆ ಎಂಟ್ರಿ ಟಿಕೆಟ್ ಕೇಳಿದರು, 10 ರೂಪೀಸ್ ಬೈಕಿಗೆ. ಲೆಟ್ಸ್ ಎಂಜಾಯ್ ರೈಟ್. ಕ್ರೇಜ್ ಇದೆ ರೋಡಿದು ಓಡ್ಸೋಕ್ಕೆ. ಸದ್ಯ ಒಂದು ಪೆಟ್ರೋಲ್ ಬಂಕ್ ಇದೆ, ಖಾಲಿ ಆದರೆ ಹಾಕ್ಸ್ಕೊಳಕ್ಕೆ. ಈ ರೋಡಲ್ಲಿ ಈ ಥರ ಬೈಕ್ ತಣ್ಣಗೆ ಗಾಳಿಯಲ್ಲಿ ಓಡಿಸಿದ್ರೆ ಅದು ಕ್ರೇಜಿ. ಈ ಥರ ಹೋದರೆ ಕಿರಿಕ್ ಪಾಟೀಲ್ ಒಂದು ಸಾಂಗ್ ಇದೆ ಲಾಸ್ಟಿಗೆ, ಆ ಸಾಂಗ್ ನೆನಪಾಗುತ್ತೆ ನನಗೆ. ವಾವ್, ಸೂಪರ್. ಏನು ಚಿಲ್ಲಾಗಿದೆ ಗೊತ್ತಾ ಇಲ್ಲಿ. ಕೂರ್ಗಲ್ಲಿ ನಾವು ಕಾರಲ್ಲಿ ಅಡ್ಡಾಡ್ಬೇಕಾದ್ರೆ ಅನಿಸ್ತಾ ಇತ್ತು, ಬೈಕ್ ತಗೊಂಡೋದ್ರೆ ಮಜಾ ಹೆಂಗಿರುತ್ತೆ ಅಂತ. ಇವಾಗ ಒಳ್ಳೆ ಫೀಲಿಂಗ್. ವಾವ್, ನಿಜರೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಈ ಫೀಲಿಂಗ್. ಕ್ರೇಜಿ. ಪರ್ಫೆಕ್ಟ್ ಟೈಮಿಂಗ್, ಪರ್ಫೆಕ್ಟ್ ವೆದರ್, ಪರ್ಫೆಕ್ಟ್ ರೈಡ್, ಪರ್ಫೆಕ್ಟ್ ರೋಡ್. చూడు మచ్చా ಮತ್ತೆ ಲೊಕೇಶನ್ ಏನೋ ಬೇರೆ ಆಗೈತೋ ಇದು. 8 ಕಿಲೋಮೀಟರ್ ಇತ್ತು. ಓ, ಲೊಕೇಶನ್ನು ಸಿಗ್ನಲ್ ಬರಲ್ವಾ? ಲೊಕೇಶನು ಮುಂದೆ ಬಂದ್ವಿ ಅನ್ಸುತ್ತೆ. ನಾವು ಮುಂದೆ ಬಂದ್ವಿ ಅನ್ಸುತ್ತೆ. ಮುಂದೆ ಬಂದ್ವಾ? ಹಾಂ, ಇಲ್ಲಿದೆ, ನಾವು ಇಲ್ಲದೀವಿ.
ಇರ್ಲಿ ತಗೋ ವಾಪಸ್ ಹೋಗೋಣ ಅಂತ ಚೆನ್ನಾಗಿದೆ ನೋಡು. ಬಾಬು ಬುಡನ್ಗಿರಿ ರೋಡ್ ಇದು. ನೋಡು ಮುಂದೆ ಹೋಗೋಣ ಹಂಗೆ. ಸ್ವಲ್ಪ ಮುಂದೆ ಹೋಗಿ ವಾಪಸ್ ಬರೋಣ. ಕೆಮ್ಮಣ್ಣುಂಡಿ ರೋಡ್ ಮಚ್ಚ ಇದು. ಅದೇ ಮುಂದೆ ಬಂದ್ವಿ ನಾವು. ಮುಂದೆ ಹೋದ್ರೆ ಬಾಬು ಬುಡನ್ಗಿರಿ ಬರ್ತೀಗ. ಏನು ಮಚ್ಚ ಇದು ಲೊಕೇಶನು ಕ್ರೇಜಿನೋ. ಓಹ್ ಒಳ್ಳೆ ಫಾಗ್ ಇದೆ. ನಮ್ಮ ಬೈಕ್ಸ್ ಹೋಂಡಾ ಇನಸ್, ರಾಯಲ್ ಎನ್ಫೀಲ್ಡ್. ಯಾರೂ ಇಲ್ಲ. ವಾವ್ ಎಷ್ಟು ಪೀಸ್ ಐತಲ್ಲ ಮಚ್ಚ ಇದು. ಸೈಲೆನ್ಸು. ಹಾಂ ಕ್ರೇಜಿ ಇದೆಯಲ್ಲ. ನಾವು ಮುಳ್ಳಯ್ಯನಗಿರಿಗೆ ಹೋಗ್ಬೇಕಂತೇಳಿ ಹಂಗೆ ಈ ರೋಡ್ನ ಹಂಗೆ ಎಂಜಾಯ್ ಮಾಡ್ಕೊಂಡು ಮುಂದೆ ಬಂದರೆ ಬಾಬಾ ಬುಡನ್ಗಿರಿ ಕಡೆ ಹೋಗ್ತಾಯಿದೆ. ಹೆಂಗಿದ್ರು ಇಲ್ಲಿ ತನಕ ಬಂದ್ವಲ್ಲ ಅಂತೇಳಿ ಒಂದು ಸ್ವಲ್ಪ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ತುಂಬ ಚೆನ್ನಾಗಿದೆ. I love it. I just fell in love in this place. Bro, something I need to do crazy ಅಂತ ಏನಾದರೂ ಯಾರಾದರೂ ಅನ್ಕೊತಿದ್ರೆ ಗಾಡಿ ತೊಗೊಂಬನ್ನಿ, ಇಲ್ಲಿ ಬನ್ನಿ ಅಷ್ಟೇ. ಸಿಂಪಲ್. ಸುಮ್ಮನೆ ಮುಂದೆ ಹೋಗ್ತಾ ಇದ್ದೀವಿ ಹಂಗೆ. ಹೋಮ್ ಸ್ಟೇ ಅನ್ಕೊತೀನಿ. ಮುಳ್ಳಯ್ಯನಗಿರಿಗೆ ಮತ್ತೆ ರಿಟರ್ನ್ ಹೋಗ್ಬೇಕಲ್ಲ ನಾವು. ಹಾಂ ಅಲ್ಲಿದೆ ರೋಡು. ಅದೇ ರೋಡ್ನಾಗೆ ಬಂದಿದ್ದು ಅನ್ಸುತ್ತೆ ನಾವೀಗ. ಡನ್. ಹಂಗೆ ಮುಂದೆ ಹೋಗಿ ಮುಳ್ಳಯ್ಯನಗಿರಿಗೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಲೈಟ್ ಹನಿ ಬೀಳ್ತಾ ಇದೆ. ಮುಳ್ಳಯ್ಯನಗಿರಿ ಬೆಟ್ಟ ಟಾಪ್ ಫುಲ್ಲು ಮಂಜು. ಓ ಏನೂ ಕಾಣ್ತಿಲ್ಲ. ಏನು ಕಾಣ್ತಿಲ್ಲಲ್ಲ ಗುರು ಇದು. ಫೈನಲಿ ರೀಚ್ಡ್. ಫೈನಲಿ ರೀಚ್ಡ್. ನಾನು ಅದೇ ಅನ್ಕೊಂಡೆ, ಹೇಳ್ತೀನಿ ತಡಿ. ಅಲ್ಲ ಪೈಸಾ ವಸೂಲ್ ಮಚ್ಚ. ಆ್ಯಕ್ಚುಲಿ ಪೈಸಾ ವಸೂಲ್ ಅಂದೆ. ನಾವು ಬೆಳಿಗ್ಗೆ ಬಂದರೆ ಹೌದಾ
ಅಲ್ಲಿ ಮುಳ್ಳಯ್ಯನಗಿರಿ ಪೀಕ್ ಬೆಟ್ಟ ಮೆಟ್ಲಿದೆ, ಏನೂ ಕಾಣ್ತಾ ಇಲ್ಲ. ಮುಳ್ಳಯ್ಯನಗಿರಿ ಬೆಟ್ಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ವ್ಯೂ ಗೊತ್ತಾಯಿತು, ಸ್ವಲ್ಪ ಹುಷಾರಾಗಿ ಕೊಡ್ಸೋಣ ಇಲ್ಲಿ. ಅಕ್ಕನೇ ವಿಷಮದೋನ ಸಂಕೇತ. Crazy Kiare, crazy. The view, beautiful. Just looking like a wow. ಜರಿ, ಸಣ್ಣ ಜರಿ. ವಾ, ಚೆನ್ನಾಗಿದೆ. ಲೆಟ್ಸ್ ಗೋ. ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ಫೇಮಸ್ ಕಾಫಿ ಶಾಪ್ ಇದೆ, ಸಿರಿಕ್ ಕಾಫಿ ಅಂತ. ಅಲ್ಲಿ ಹೋಗಿ ಸ್ವಲ್ಪ ಏನಾದ್ರು ತಿಂದು ಕಾಫಿ ಟೇಸ್ಟ್ ಮಾಡೋಣ. ಬಟ್ ಈ ಮುಳ್ಳಯ್ಯನಗಿರಿ ಬೆಟ್ಟ ಇದೆಲ್ಲ ರೋಡು, ಬೈಕ್ ರೈಡಿಂಗ್ ಮಾಡೋಕ್ಕೆ ಮಸ್ತಿದೆ. ಇದು ಕಾರ್ ಅವ್ರಿಗೆ ಸ್ವಲ್ಪ ಸ್ಲೋ ಆಗುತ್ತೆ, ಸ್ವಲ್ಪ ಕಂಜೆಸ್ಟೆಡ್ ಜಾಗ. ಸೊ ಆದರೂ ಚೆನ್ನಾಗಿರುತ್ತೆ. ಸೊ ನೋಡು, ಐ ಥಿಂಕ್ ಇದು ಒನ್ ಆಫ್ ದ ಬೆಸ್ಟ್ ಬೈಕ್ ರೈಡ್ ನಾನು ಮಾಡಿರೋದಂದರೆ ಇಲ್ಲಿವರೆಗೂ.
ಎಕ್ಸ್ಪೀರಿಯನ್ಸ್ ಮಾಡಬೇಕಷ್ಟೆ. ನೋ ನೋ ಎಕ್ಸ್ಪ್ಲನೇಷನ್ ಅದಕ್ಕೆ, ಏನು ನಾನು ವಿವರಣೆ ಕೊಡೋದೇನೇ ಇಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಅವಾಗ ಹೇಳ್ತೀರಾ ಇವನು ಹೇಳ್ತೀನಲ್ಲ ಕರೆಕ್ಟ್ ಅಂತ. ಅದರಲ್ಲಿ ಈ ಥರ ಬುಲೆಟ್ ಥರ ಅವ್ರು ಹೊಂಡಾ ಏನಸ್ ಆ ಥರ ಬೈಕ್ಸ್ ಇದ್ದರೂ ನಿಮಗೆ ಇನ್ನೂ ಮಜಾ ಇರುತ್ತೆ. ಲೈಕ್ ಆ ಸೌಂಡಿಗೂ ಆ ಹೊಡೆಯೋದಕ್ಕೂ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್ ಬ್ರೋ. ಟ್ರೈ ಇಟ್ಸ್ ಪ್ರಯತ್ನ ಮಾಡಿ ಒಂದ್ಸತೆ. ಓಕೆ ಸಿರಿ ಕಾಫಿ ಸಿರಿ ಕಾಫಿ ಕಡೆಯಿಂದ ಬ್ರೌನಿ, ಸಿರಿ ಕಾಫಿ ಬ್ರೌನಿ, ಸಿರಿ ಕಾಫಿ ಕಪ್ ಕೇಕ್ ಎಂಜಾಯ್ ಮಾಡಿ. ವೆಲ್ಕಮ್ ಬ್ಯಾಕ್. ಸಿರಿ ಕಾಫಿಯಲ್ಲಿ ಕಾಫಿ ಬ್ರೌನಿ ಇತ್ತು, ಬ್ರೌನಿ ಮತ್ತು ಕಪ್ ಕೇಕ್ ತಿಂದ್ವಿ. ಈಗ ನೋಡಿದ್ರಲ್ಲ ಸಖತ್ತಾಗಿತ್ತು ಗೊತ್ತಾ. ಕಂಪ್ಲೀಟ್ ಹೋಮ್ ಮೇಡ್ ಥರ ಇತ್ತು, ಪ್ರಿಸರ್ವೇಟಿವ್ಸ್ ಏನು ಆ್ಯಡ್ ಮಾಡಿಲ್ಲ ಅನ್ನೋ ಥರ ಇತ್ತು, ಚೆನ್ನಾಗಿತ್ತು. ಆಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ, ಅದಾದಮೇಲೆ ಕಾಫಿ ಕುಡಿದ್ವಿ. ಕಾಫಿ ಮತ್ತು ಚೆನ್ನಾಗೇ ಇತ್ತು. ಈಗ ಆಲ್ಮೋಸ್ಟ್ 5:20 ಆಗಿದೆ. ಈಗ ರೂಮಿಗೆ ಹೋಗಿ ಚಿಲ್ ಮಾಡಿ, ಏನೂ ಇಲ್ಲ, ಮತ್ತೆ ಎಲ್ಲೂ ಹೋಗಲ್ಲ ಇವತ್ತಿಗಷ್ಟೇ. ನಾಳೆ ಮತ್ತೆ ನ್ಯೂ ಪ್ಲೇಸ್, ನ್ಯೂ ವಿಡಿಯೋ.